ಪೈ ಅಂಡ್ ಅಸೋಸಿಯೇಟ್ಸ್ ಲಾ ಫರ್ಮ್ ನಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಸಿಕ್ಕಿದೆ. 12,000 ಸಂಬಳ. 12,000? ನನ್ನ ಬ್ಯೂಟಿ ಪಾರ್ಲರ್ ಖರ್ಚಿಗೂ ಸಾಕಾಗಲ್ಲ. ಅಲ್ಯಾ, ಐ ಆಮ್ ಸಾರಿ. ಏನ್ ಮಾಡೋದು, ನನ್ನ ಲೈಫ್ ಸ್ಟೈಲೇ ಹಾಗೆ. ಆ ಸಾವಿತ್ರಿ ಸುಮಿತ್ರಾ ತರ ತಿರ್ಬೋಕಿಗಳಾಗಿದ್ರೆ ನಿಮ್ಗೆ ಅಡ್ಜಸ್ಟ್ ಆಗ್ತಿದ್ರು. ಅಂಬಲಿ ಕುಡಿದ್ರು ಸ್ವತಂತ್ರವಾಗಿ ಕುಡಿಬೇಕಪ್ಪ. ಈ ಹಂಗಿನ ಅರಮನೆಗಿಂತ ನಿನ್ ಜೀವನನೇ ವಾಸಿ ಕಣೋ. ನಿನಗೇನು ಅಣ್ಣನ ಪ್ರೀತಿ ಹೊಳೆ ಹರಿತಿರ್ಬೇಕು ಈಗ. ಅದನ್ನ ನಂಬಕ್ಕಾಗತ್ತ ಹರಿ? ನಿನ್ನಂತವನ್ಗೆ ತಾರಮಯ್ಯ ಅಂತ ಕೈ ಆಡಿಸ್ಬಿಟ್ಟ. ಅವನೇನು ಕೈ ಆಡ್ಸೋದು, ನಾನೇ ಅವನ ಭಿಕ್ಷೆ ಬೇಡ ಅಂದಿದ್ದು. ಸಾರಿ ಕಣೋ, ನಾನೇ ನಿಮ್ಮಿಬ್ರು ಮಧ್ಯೆ ಜಗಳ ತಂದು ಹಾಕ್ದಾಗಾಯ್ತಲ್ಲೋ. ನನ್ನ ಸಹನೆಗೂ ಒಂದು ಮಿತಿ ಇದೆ. ನಾನೇನ್ ಮಾಡ್ಬೇಕಾಗಿತ್ತು? ನರಹರಿ ಹತ್ರ ಹೋಗಿ ಕಾಲಿಡ್ಕೊಂಡು ನಂದೇ ಎಲ್ಲ ತಪ್ಪು ಅಂತ ಹೇಳಿ ಅವನ್ನ ಕರ್ಕೊಂಡು ಬರ್ಬೇಕಾಗಿತ್ತಾ? ಅದಕ್ಕೆ ಇವರು ಇಷ್ಟೊಂದು ನಾಟಕ ಮಾಡ್ತಿರೋದು. ಅದೆಲ್ಲ ನನ್ನ ಕೈದಾಗಲ್ಲ. ಅಲ್ಲ ರೀ, ನಿನ್ ದಾರಿ ಬಿಡು. ಅದಕ್ಕೆ ನೀವು ನನಗೊಂದು ಸಹಾಯ ಮಾಡ್ತೀರಾ? ಏನು? ನಾಣಿಗೆ ಹೇಳಿ ಇಂದುಮತಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಡ್ತೀರಾ? ನಾನು ಇಂದುಮತಿಗೆ ಫೋನ್ ಮಾಡಿ ಕಾಲಿಗೆ ಬಿದ್ದು, ಇಷ್ಟೆಲ್ಲ ಆಟ ಸಾಕು, ನಮ್ಮದು ಹಾಲ್ನಂತ ಸಂಸಾರ, ನಮಗೆ ನಮ್ಮ ಸಂಸಾರ ಚೆನ್ನಾಗಿರೋದಷ್ಟೇ ಮುಖ್ಯ ಅಂತ ಕೇಳ್ಕೊತೀನಿ. ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಡ್ತೀರಾ? ಇಂದುಮತಿ ಆಡಿದ್ದು ಒಂದು ಆಟ ಎಷ್ಟು ಮನಸ್ಸುಗಳನ್ನ ಮುರಿದು ಹಾಕ್ಬಿಡ್ತು. ಹೇಗೆ ಸರಿ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾಣಿಗೆ ಹೇಳಿ ಇಂದುಮತಿ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಡ್ತೀರಾ? ನಾಣಿಯಣ್ಣ, ನನಗೆ ಇಂದುಮತಿ ಅವ್ರ ಫೋನ್ ನಂಬರ್ ಕೊಡ್ತೀರಾ? ಇನ್ನೆಷ್ಟು ದಿನ ಹೀಗೆ ಕಳಿಸ್ತೀಯಾ ನನಗೆ? ಯಾಕೆ, ಏನಾಗಿದೆ ಇಲ್ಲಿ? ಮಾಗಿಸ್ತಿದ್ದೀನಿ. ಉಪ್ಪಿನಕಾಯಿ ಮಾಗದಷ್ಟು ರುಚಿ ಜಾಸ್ತಿ. ಯಾರ ಊಟಕ್ಕೆ? ಯಾರಿಗ್ ಗೊತ್ತು? ಆ ಅದೃಷ್ಟ ಯಾರಿಗಿದೆಯೋ. ಅಂದ್ರೆ ಏನಿಲ್ಲ ಬಿಡು. ಯಾಕೆ ಕೊರಗ್ತೀಯಾ? ಇಲ್ಲಿ ಏನೇ ಆಗಿದೆ ನಿನಗೆ? ಜೈಲಿದ್ದಾಗಿದೆ. ಹಲೋ ಚೋಟು, ಹೇಗಿದ್ಯಾ ಚಿಕ್ಕಪ್ಪ? ಇದ್ದೀನಿ. ನೀನು? ಮನೆ ಎಲ್ಲ ಬಿಕೋ ಅನ್ಸ್ತಾ ಇದೆ. ಅಪ್ಪಂಗಿಂತ ಹೆಚ್ಚು ನಾನು ನಿನ್ ಜೊತೆನೆ ಬೆಳೆದಿದ್ದಲ್ವಾ, ಮದ್ವೆಗೂ ಮುಂಚೆನೆ ತವ್ರು ಬಿಟ್ಟು ಹೋದಂಗಾಗಿದೆ ನನ್ಗೆ. ಚಿಕ್ಕಪ್ಪ, ಪ್ಲೀಸ್ ನನ್ಗೋಸ್ಕರ ವಾಪಸ್ ಬಂದ್ಬಿಡು. ಬರ್ತೀನಿ ಚೋಟು, ನಿನಗೋಸ್ಕರ ಸ್ವಾಭಿಮಾನ ಬಿಟ್ಟು ಬರ್ತೀನಿ. ಆದ್ರೆ ನಾನು ನಿನ್ನ ನೋಡ್ಬೇಕು ಅನ್ನಿಸ್ದಾಗೆಲ್ಲ ನಿನ್ ಕಾಲೇಜ್ ಹತ್ರ ಬರ್ತೀನಿ ಚೋಟು. ನೀನ್ ನಮ್ಮ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನಿಮ್ಮಪ್ಪ ಒಪ್ಪಬೇಕು ಅಷ್ಟೇ. ಇದೇನಾ ನಿನ್ನ ನಿರ್ಧಾರ? ಕೆಲವು ನಿರ್ಧಾರಗಳನ್ನ ನಾವು ಮಾಡಲ್ಲ ಚೋಟು, ಸಮಯ ಸಂದರ್ಭ ಮಾಡಿಸುತ್ತೆ. ಆಯ್ತು ಚಿಕ್ಕಪ್ಪ, ಆದ್ರೆ ಒಂದಂತೂ ನಿಜ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ನಾನು ಅಷ್ಟೇ ಚೋಟು. ಚಿಕ್ಕಪ್ಪಂಗೆ ಫೋನ್ ಮಾಡಿದ್ದೆ. ಜಗಳ ಇರೋದು ನನ್ನ ನರಹರಿ ಮಧ್ಯ. ನಿನಗೆ ಮಾತಾಡಬೇಡ ಅಂತ ನಾನು ಹೇಳಿಲ್ವಲ್ಲ. ಯಾರನ್ನೋ ವಹಿಸ್ಕೊಂಡು ಯಾರನ್ನೋ ಕಳ್ಕೊಳ್ಳೋಕ್ಕೆ ನಾನು ನರಹರಿ ಅಲ್ಲ, ನರಸಿಂಹ.